ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. PSTR ನೇಮಕಾತಿ ಈ ಬಾರಿ ಇಲ್ಲ, ಏನು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನು 1ರಿಂದ 5ನೇ ತರಗತಿ PSTR ರಿಕ್ರೂಟ್ಮೆಂಟ್ನ ನಿಮಗೆ ಮಾಡ್ತೀವಿ ಅಂತೇಳಿ ಸುದ್ದಿ ಕೂಡ ಆಗಿತ್ತು. ಬಟ್ ಅದನ್ನು ನೇಮಕಾತಿಗೆ ಕೂಡ ಪ್ರಕ್ರಿಯೆನ ಶುರು ಮಾಡಿಲ್ಲ, ಅದನ್ನ ಮಾಡೋದಿಲ್ಲ ಅಂತೇಳಿ ಅಪ್ಡೇಟ್ ಕೂಡ ಬಂದಿದೆ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳ ಕುಸಿತ ಆಗಿರೋ ಕಾರಣ, ಮಕ್ಕಳ ಕುಸಿತ ಆಗಿರೋ ಕಾರಣ ಅದನ್ನು ನಾವು ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಬಾರಿ HSTR GPST ನೀಡೋದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತ ಹೇಳಿ ಆಲ್ರೆಡಿ ಸರ್ಕಾರದವರು ಘೋಷಣೆ ಕೂಡ ಮಾಡಿದ್ದಾರೆ. ಪ್ಲಸ್ ಹೊಸ ಶಿಕ್ಷಣ ನೀತಿಗೆ ಬಂದಿದೆ. ಇದರಿಂದ ಅಭ್ಯರ್ಥಿಗಳಿಗೆ ಆತಂಕ ಕೂಡ ಆಗಿದೆ. ಒಂದು ಹಂತದಲ್ಲಿ ನಿಮಗೆ ನೇಮಕಾತಿ ಪ್ರಕ್ರಿಯೆ ಎಲ್ಲ ಶುರು ಆಗಬೇಕಾಗುತ್ತೆ. ಪ್ಲಸ್ ಇಲ್ಲಿ ಅನುಷ್ಠಾನ ಆಗಬೇಕು, ಒಳ ಮೀಸಲಾತಿ ಅನುಷ್ಠಾನ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತೇಳಿ ಘೋಷಣೆ ಕೂಡ ಮಾಡಿದೆ. ಅದು ಅನುಷ್ಠಾನ ಮಾಡಿ ನಂತರ ನಿಮಗೆ ರೋಸ್ಟರ್ ಪ್ರಕಟವಾದ ನಂತರ ನಿಮಗೆ ಅಫಿಷಿಯಲ್ ಆಗಿ ನಿಮಗೆ ನೋಟಿಫಿಕೇಶನ್ ಕೂಡ ಆಗಬೇಕು. ಇನ್ನೇನು ಶೀಘ್ರದಲ್ಲಿ ನೋಟಿಫಿಕೇಶನ್ ಕೂಡ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಪ್ಲಸ್ ಶಿಕ್ಷಕರ ನೇಮಕಾತಿ ಹೆಚ್ಚು ಇದೆ, 10,000ಕ್ಕೂ ಹೆಚ್ಚು ಹುದ್ದೆಗಳಿದೆ. ಹಾಗೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಳ ಇದೆ. ಎಲ್ಲ ಕೂಡ ಕಾಯ್ತಾ ಇದ್ರೆ ನೇಮಕಾತಿ ಯಾವಾಗ ಆಗುತ್ತೆ ಅಂತ. ಇದರ ನಡುವೆ PSTR ಗೊಂದಲ ಕೂಡ ಆಗಿದೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಸರ್ಕಾರಕ್ಕೆ ಮನವಿ ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಯಾಕೋ ಆಸಕ್ತಿ ಇಲ್ಲ ಅನ್ಕೋತೀನಿ ಸರ್ಕಾರಕ್ಕೆ. ಲೈಕ್ ಸರ್ಕಾರ ಹೆಂಗೋ ಇರೋದನ್ನ ತುಂಬ್ಕೊಬಿಟ್ರೆ ಸಾಕು, ಇರೋದನ್ನ ನಾವು ಹೆಂಗಾದ್ರೂ ಮಾಡಿ ನೇಮಕಾತಿ ಮಾಡಿದ್ರೆ ಸಾಕು ಅಂತ ಹೇಳಿ ಕಾಯ್ತಾ ಇದೆ. ಬಟ್ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ ಅಂತೆ. ಬರೋವರೆ ಕೆಲವೊಂದು ಕಡೆ 10,000 ಹುದ್ದೆಗಳು ನೇಮಕಾತಿ ಅಂತ ಉಲ್ಲೇಖ ಆಗುತ್ತೆ. ಎಷ್ಟು ಹುದ್ದೆಗಳು ನೇಮಕ ಆಗುತ್ತೆ ಅಂತ ಹೇಳಿದ್ರೆ, ಆರ್ಥಿಕ ಇಲಾಖೆ ಎಷ್ಟು ಅನುಮೋದನೆ ಕೊಡುತ್ತೆ ಅಮೌಂಟ್ ಲೆಕ್ಕದಲ್ಲಿ, ಆ ನಂತರ ಅಷ್ಟು ಹುದ್ದೆಗಳು ನಿಮಗೆ ನೇಮಕಾತಿ ಆಗುತ್ತೆ. PSTR ಆಕಾಂಕ್ಷಿಗಳಿಗೆ ಲಕ್ಷಾಂತರ ಅಭ್ಯರ್ಥಿಗಳು ವರ್ಷಗಟ್ಟಲೆ ಕಾಯ್ತಾ ಇದ್ದಾರೆ. ಅವರಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್. ಇಲ್ಲಿ PSTRದು ಆಗೋದಿಲ್ಲ ಅಂತ ಹೇಳಿ ಸರ್ಕಾರ ಮಾಹಿತಿ ಕೊಟ್ಟಿದೆ. ನೋಡೋಣ, ಚರ್ಚೆ ಕೂಡ ಆಗ್ತಿದೆ. ಏನಾದರೂ ಕೊನೆ ಮಟ್ಟದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಆದ್ರೂ ಕೂಡ ಮಾಡ್ತಾರೆ, ಏನು ಬದಲಾವಣೆ ಕೂಡ ಆಗುತ್ತೆ ನೋಡೋಣ. ಅದೇ ಮಟ್ಟಿಗೆ ಈ ಅಪ್ಡೇಟ್ ಕೂಡ ಇದೆ. HSTRಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. HSTR ಕೂಡ ಬದಲಾವಣೆ ಕೂಡ ಆಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ಹೊಸ ಶಿಕ್ಷಣ ನೀತಿ ಕೂಡ ಬರ್ತಾ ಇದೆ. ಅಂಡ್ ನಿಮಗೆ PSTR ಸದ್ಯಕ್ಕೆ ನೇಮಕಾತಿ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಇನ್ನೂ ಕೂಡ ಸಂಪೂರ್ಣವಾಗಿ ಕ್ಲಾರಿಟಿ ಕೂಡ ಸಿಗುತ್ತೆ. ಈಗ ಆಲ್ಮೋಸ್ಟ್ ನೇಮಕಾತಿ ಮಾಡೋದಿಲ್ಲ ಅಂತ ಹೇಳಿ ಸರ್ಕಾರದವರು ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು PSTRಗೆ. ಥ್ಯಾಂಕ್ ಯು.